ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದ್ಬಿಟ್ಟು ಕೊಲ್ಲಾಪುರದ ಮುಂದೆ 48 ದಿನ ಕಂಪ್ಲೀಟ್ ಆಯ್ತಲ್ಲ, ಸೊ ಅದ್ರದ್ದು ಇವತ್ತು ಆರತಿ ಮತ್ತೆ ಕೋಳಿ ಕುಯ್ಕೋಬಹುದು. ಅಂದ್ರೆ ಮುಂಚೆ ಅದನ್ನ ಮಾಡಕ್ ಮುಂಚೆ ಏನಾದಿದ್ರು ಅಂದ್ರೆ 48 ದಿನ ಆದ್ಮೇಲೆ ಮರಿ ಕುಯ್ದು ಅಲ್ಲೇ ದೇವಸ್ಥಾನ ಹತ್ರನೇ ಊರಿಗೆಲ್ಲ ಊಟ, ಅಕ್ಕಪಕ್ಕ ಊರಿಗೆ ಅಂತ ಹೇಳಿದ್ರು. ಏನೋ ಮನ್ಸು ಬದಲಾಯಿಸ್ಬಿಟ್ಟವ್ರೆ. ಅವ್ರವ್ರೆ ಕೋಳಿ ಕುಯ್ಕೋಬಹುದು, ಇಲ್ಲ ಅಂದ್ರೆ ತಂಬಿಟ್ಟು ಆರತಿ ಮಾಡ್ಕೊಬರ್ಬೇಕು. ಅಲ್ಲೇ ದೇವಸ್ಥಾನ ಹತ್ರ ಕೇಸರಿ ಬಾತ್ ಆಲ್ಮೋಸ್ಟ್ ಯಾರು ಬಂದಿಲ್ಲ ಇದಕ್ಕೆ. ಎಂತಕ್ಕೆ ಅಂದ್ರೆ ಈ ಶುಕ್ರವಾರನೇ ನಮ್ಮ ಸನಾತಿನ ಬರ್ತಡೇ ಕೂಡ, ಅದಕ್ಕೆ ಅವರು ಮತ್ತೆ ಅದಕ್ಕೊಂದ್ಸತಿ ಇದಕ್ಕೊಂದ್ಸತಿ ಆಗಲ್ಲ ಅಂದ್ಬಿಟ್ಟು ಬರಲಿಲ್ಲ. ಎಲ್ಲ ಶುಕ್ರವಾರ ಬರ್ತಾರೆ ಅಷ್ಟೇ ಗೈಸ್. ಬೇಗ ಆರತಿ ತಟ್ಟೆ ರೆಡಿ ಮಾಡಿಕೊಂಡು ಹೋಗೋಣ. ಅಲ್ಲಿ ಟೈಮ್ 1:30 ಆಗೋಗೈತೆ. ಸಿಗೋಣ. ಕೋಳಿ ಹಿಡ್ಕೊಂಡು ಹೋಗ್ಬೇಕು. ಅದೊಂದು ಇವಾಗ ಆರತಿ ತಟ್ಟೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಅಜ್ಜಿ ಕಡ್ಡಿಗೆ ಹೂವು ಸಿಗಾಕೊಳ್ಳೋದಷ್ಟೇ. ಸಿಂಪಲ್ ಆಗಿ ಮಾಡ್ತವ್ರೆ, ಏನಷ್ಟು ಇದಾಗಿ ಮಾಡ್ತಾ ಇಲ್ಲ. ಈ ಥರ ಇದು ಬಂದ್ಬಿಟ್ಟು ಹಸಕ್ಕಿ ತಂಬಿಟ್ಟು, ಅಕ್ಕಿ ಉಣ್ಣೆ ಹಾಕ್ಬಿಟ್ಟು ಮಾಡೋ ಅಂಥದ್ದು. ಅಕ್ಕಿ ಉಣ್ಣೆ ಹಾಕ್ಬಿಟ್ಟು ಮಾಡಿದ್ರೆ ಅದು ಹಸಕ್ಕಿ, ಅಕ್ಕಿ ಹುರಿದ್ಬಿಟ್ಟು ಮಾಡಿದ್ರೆ ಹುರಿದಿರೋ ತಂಬಿಟ್ಟು. ಏನೋ ಗೊತ್ತಿಲ್ಲ ನಮಗೂ. ನಮ್ಮಮ್ಮ ಬೆಳಗ್ಗೆನೆ ಮಾಡಿಕ್ಬಿಟ್ಟು ಹೋದ್ರು. ಅಯ್ಯೋ ಮುತ್ತೋಯ್ತು. ಇದಕ್ಕೆ ಕುಂಕುಮ ಹಚ್ಕೊಂಡು ತೊಗೊಳ್ಬೇಕು. ಬಾಳೆ ಥರ ಕೇಳಿದ್ದೀನಿ ನಮ್ಮ ಅಪ್ಪಂಗೆ. ಇದಾಗಲೇ ಮಲ್ಕೋತೈತೆ ತಂಬಿಟ್ಟು. ಸ್ವಲ್ಪ ತೆಳ ಆಗೋಯ್ತೋ ಏನೋ. ತಂಬಿಟ್ಗೂ ಅಷ್ಟನ್ನ ಕುಂಕುಮ ಇಕ್ಬೇಕು. ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ. ಸೊ ಒಂದು ಸ್ವಲ್ಪನೇ ಇಟ್ಕೊಂಡು ಚಿಕ್ಕಕ್ಕೆ ಸಾಕು. ಒಂದೇ ಕಡೆ, ಕೆಲವರು 3 ಕಡೆ 4 ಕಡೆನೂ ಇಟ್ಬಿಡ್ತಾರೆ. ತಿನ್ಬೇಕಾದ್ರೆ ಅದೆಲ್ಲ ವೇಸ್ಟ್ ಆಗುತ್ತೆ. ಇಟ್ಕೊಬಿಡೋಣ. ಆರತಿ ತಟ್ಟೆ ರೆಡಿ ಮಾಡಿದ್ದೀನಿ. ಹಾಗೆ ದೀಪ ಕೂಡ ಹಚ್ಬಿಟ್ಟಿದ್ದೀನಿ ಅಷ್ಟೇ. ಮುಂಚೆ ಇದ್ರ ಜೊತೆ ಇನ್ನೊಂದು ಕೋಳಿ ಇತ್ತು. ಈ ಕೋಳಿ ಕೊಲ್ಲಾಪುರದ ಪೂಜೆ ಆಗೋಕ್ಕೆ ಮುಂಚೆ ಒಂದು ಕೋಳಿ ಕುಯ್ಕೊಂಡು ತಿಂದಿದ್ವಾ. ಆ ಕೋಳಿ ಕುಯ್ಕೊಂಡ್ಮೇಲೆ ಈ ಕೋಳಿ ಬರಲೇ ಇಲ್ಲ ಮನೆ ಹತ್ರ. ಇದು ನಾನು ನೆನ್ನೆ ನೈಟು ನಮ್ಮಮ್ಮ ಇಟ್ಕೊಂಡು ಕಟ್ಟಾಕೈತೆ. ಕುಯ್ಕೊಂಡು ತಿನ್ಕೊಳ್ಬೇಕು. ಮನೆ ಹತ್ರಕ್ಕೆ ಬರ್ತಿರ್ಲಿಲ್ಲ. ನಮ್ಮ ಕೋಳಿ ನಮ್ಮ ಸೇಸತ್ತು ಇಟ್ಕೊಂಡೈತೋಳು. ಈ ಬಿಸಿಲಲ್ಲಿ ದೇವಸ್ಥಾನಕ್ಕೆ ಬರೋಷ್ಟೊಳಗೆ ಹುಟ್ಟದ ದಿನ ಕಂಡೋಯ್ತದೆ. ನೋಡಿ ಹೊಸ ಪೂಜಾರಿ. ನಿನ್ನೆ ವಿಡಿಯೋ ಮಾಡ್ತಾ ಇದ್ದೀನಿ. ಬಂದವ್ರಿಗೆಲ್ಲ ಈ ಕಡೆ ಬಾ, ಸೈಡು ಬಾ. ದೇವ್ರ ಕನ್ಸಲ್ವ ಇವರು. ನಾವು 8th ಇದ್ದಾಗ 10th ಇದ್ರು. ಅವಾಗ ನೋಡಿದ್ಕೆ ಇವಾಗ ನೋಡ್ತಾರೆ ಅಶ್ವಿನಿನ. ಆಯ್ ಮಾಡು ಅಶ್ವಿನಿ. ಇವರೆಲ್ಲ ನನ್ನ ಲಾಗ್ ನೋಡ್ತಾರಂತೆ. ಇಲ್ಲೊಂದು ಅಜ್ಜಿ ಹೇಳ್ತಾರೋ, ನಾನು ಬಟ್ಟೆ ತೋರಿಸಿರೋದನ್ನ ಕಣ್ಣಪ್ಪನ ರವ್ವ ಬಟ್ಟೆ ತಗೊಂಡೆ ಅಂತ ತೋರಿಸ್ತಲ್ಲ, ಅದನ್ನು ಹಿಂಗೆ ಮಾಡ್ಬಿಡು. ಇದನ್ನು ಕೋಳಿ ಕುಯ್ಬೇಕು. ಈ ಹುಡುಗರ ಕೈಲಿ ಕುಯ್ಸ್ಬೇಕು. ಇವಾಗ ಕೋಳಿ ಕುಯ್ಯಕ್ಕೆ ಕುಡ್ಲು ತರದೇ ಮರ್ತ್ಬಿಡ್ತೀವಿ. ಇಲ್ಲಿ ಎಲ್ಲ ತತ್ತಾರಲ್ಲ, ಆಲ್ಮೋಸ್ಟ್ ಎಲ್ಲ ಕುಯ್ತಾರಲ್ಲ, ಅಲ್ಲೇ ಈಸ್ಕೊಳ್ಳೋಣ ಅಂದ್ಬಿಟ್ಟು ಕುಡ್ಲುನೇ ಇಲ್ಲ. ಇಲ್ಲಿ ಕಪ್ ಕಡೆಯವ್ರು ಬಂದವ್ರ, ಅವ್ರನ್ನ ಕೇಳ್ತಿದ್ವಿ. ಅವ್ರಿಗೆ ನಮ್ಮ ಭಾಷೆ ಅರ್ಥನೇ ಆಯ್ತಿಲ್ಲ. ಅವ್ರು ಮರಾಠಿ, ನಮಗೆ ಕನ್ನಡನ ಈ ಮರಾಠಿ ಅಂತ ಮಾತು ಹೇಳ್ತಾರೆ. ಆ ಅಣ್ಣ ಪಪ್ಪ ಈಸ್ಕೊಳ್ತೀನಿ ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಕನ್ನಡ ಬರುತ್ತೆ ನೋಡಿ. ಕುಡ್ಲು ಕೊಡಿ ಅಂದರೆ ಮುಚ್ಕೊಟ್ಬಿಟ್ಟವ್ರು ಇವರು. ಮರ ಕಡಿಯೋದ. ನಾಟಿ ಕೋಳಿ ಕುಯ್ತಿದ್ದೀನಿ. ಒದ್ರುತ್ತೇನು? ಅಯ್ಯೋ ಯಾರು ಬಿಡ್ತದೆ. ಪಲಾವು ಬೆಲ್ದನ ಮಾಡೋರೆ. ನಿಯಲ್ ಇದು ಯಾವ್ದೇವ್ರು? ಯಾವ್ದೇವ್ರಪ್ಪ ಇದು? ಯಾವ ದೇವ್ರು? ಈ ದೇವ್ರ ಹೆಸರೇನು? ಪಾಪುರ್ದಮ್ಮ ಅಂತಾನೆ. ಮಾಮಿ ಹೆಸರೇನು? ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ನೋಡಿ. ಕಾವ್ಯಕ ನಮ್ಮಮ್ಮ ಯಾರು ಬಂದಿರಲಿಲ್ಲ.
ಅವ್ರಿಗೆ ಪಾರ್ಸಲ್ ಬೇರೆ ಇಸ್ಕೊಂಡೈತೆ ನೋಡಿ. ಇವನ್ನ ಕರ್ಕೊ ಬರೋಷ್ಟೊಳಗೆ ನಮ್ಗೆ ಸಾಕಾಗೋಯ್ತದೆ. ಬಿಸಿಲು ಪಾಪ. ಮನೆಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಯಾವ ದೇವಸ್ಥಾನಕ್ಕೆ ಬಂದಿದ್ದೀವಿ? ಯಾವ ದೇವಸ್ಥಾನ ಇದು? ಕ್ವಾಪುಲಮ್ಮ. ಕೊಲ್ಲಾಪುರದಮ್ಮ ಹೇಳುಗನು. ನೀ ಹೇಳಿ ಚೆನ್ನಾಗಿ ಹೇಳ್ತಾನೆ. ಕ್ವಾಪುಲಮ್ಮನ ಜಾತೆ ಅಂತ. ಮನೆಗೆ ಬರೋಷ್ಟೊಳಗೆ ಫುಲ್ಲು ಸೆಕೆ, ಬಿಸಿಲು. ಏನು ಹೆವಿ ಬಿಸಿಲು. ಫ್ಯಾನ್ ಹಾಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಬಿಡೋಣ, ಸಮಾಧಾನ ಆಗುತ್ತೆ ಅವಾಗ. ಇದ್ದ ಎಲ್ಲೋಯ್ತಪ್ಪ ನಿಮ್ಮ ಅಮ್ಮ ಚಿನ್ನೆ? ಆಪತ್ರಿಗೆ ಏನಕ್ಕೆ ಹೋಗೈತೆ? ತೂದಿ ಕೊಟ್ಕೊಬರೋಗೋಗೈತೆ. ನೆಕ್ಸ್ಟ್ ತಿಂಗಳು ನಮ್ಮ ಕಾವ್ಯಕ್ಕಂಗೆ ಪಾಪು ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ಕ್ಯಾನಿಂಗ್ ಹೋಗೋರೆ. ಅದಕ್ಕೆ ಇವನು ನಮ್ಮನೇಲಿ ಅವನೇ. ಫಸ್ಟೆಲ್ಲ ಇರ್ತಾನೆ ಇರಲಿಲ್ಲ, ಅಮ್ಮ ಬೇಕು ಬೇಕು ಅಂತ ಹೇಳೋನು. ಇವಾಗ ಅಡ್ಜಸ್ಟ್ ಆಗ್ಬಿಟ್ಟವನೆ. ಇನ್ಮೇಲೆ ಇಲ್ಲೇ ಇರ್ಬೇಕಲ್ಲ ಅದೇನಪ್ಪ, 9 ತಿಂಗಳು ಗಂಟ. ಇವಾಗ ಅಮ್ಮ ಗೊತ್ತೈತಲ್ಲನಪ್ಪ. ಓಕೆ, ಬಾಯ್ ಮಾಡಿ ಇವ್ರಿಗೆಲ್ಲ. ಬಾಯ್ ಏನು, ಬಾಯ್ ಏನು, ಬಾಯ್ ಏನು. ವಿಡಿಯೋ ಎಂಡ್ ಮಾಡ್ತೀವಿ ಏನು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.